ಅಥವಾ ಇನ್ಯಾರೋ ದೊಡ್ಡ ಜ್ಞಾನಿಗಳೋ ಇವರೇ ಮಾರ್ಗದರ್ಶನ ಮಾಡಬೇಕೆಂದಿಲ್ಲ. ಮಾರ್ಗದರ್ಶನದ ಕ್ರಮ ಒಂದು ರೀತಿಯಿಂದ ಆಗುವುದಿಲ್ಲ. ಮನಸ್ಸಿನ ಸಿದ್ಧತೆಗಳು ನಾನಾ ರೀತಿಯಿಂದ. ಬಹಳ ವಿಚಿತ್ರವಾಗಿದೆ. ಇವತ್ತೊಬ್ಬ ಮನುಷ್ಯನಿಗೆ ಏನೋ ಒಂದು ಕೆಟ್ಟ ವಿಚಾರ ಬಂದಿದೆ, ದುರ್ವಿಚಾರ ಬಂದಿದೆ, ಅದಕ್ಕೆ ಒಳ್ಳೆ ಒಬ್ಬ ಗುರುಗಳೋ ಹಿರಿಯರೋ ಜ್ಞಾನಿಗಳೋ ಸಾತ್ವಿಕರೋ ಸಾಧುವೋ ಬಂದು ಉಪದೇಶ ಮಾಡಿದ ಅಂತ ತಿಳಿರಿ. ಮಾಡಿದ ಮಾತ್ರಕ್ಕೆ ಅವನ ಮನಸ್ಸು ಬದಲಾಗತ್ತಾ? ಆಗುದಿಲ್ಲ. ಯಾಕಾಗುದಿಲ್ಲ? ಅವನ ಮನಸ್ಸಿನಲ್ಲಿ ಒಂದು ಸೆಟಪ್ ನಿರ್ಮಾಣವಾಗಿದೆ, ಒಂದು ಫ್ರೇಮ್ವರ್ಕ್ ನಿರ್ಮಾಣವಾಗಿದೆ. ಆ ನಿರ್ಮಾಣವಾಗಿರತಕ್ಕ ವಿಚಾರಧಾರೆಯಲ್ಲಿ ಅದು ಸರಿಯಾಗಿ ಹೊಂದುತ್ತಿದ್ರೆ ಅದು ಒಪ್ತಾನೆ, ಇಲ್ಲದೆ ಅದರ ಒಪ್ಪುವುದಿಲ್ಲ ನನ್ನ ಮಾತನ್ನ. ಬಹಳ ವಿಚಿತ್ರವಾಗಿದೆ ಮನುಷ್ಯನ ಮನಸ್ಸು. ಒಪಿನಿಯನ್ ಮೇಕರ್ಸ್ ಇದ್ದಾರೆ ನೋಡಿ ಜಗತ್ತಿನೊಳಗೆ. ಒಪಿನಿಯನ್ ಮೇಕರ್ಸ್ ಅಂತ ಯಾರಿದ್ದಾರೆ ನೋಡಿ? ಈ ಮೀಡಿಯಾ ಪರ್ಸನ್ಸ್ ಎಲ್ಲ ಮೀಡಿಯಾ ಪರ್ಸನ್ಸ್. ಪೇಪರ್ ಇರಬಹುದು, ಟಿವಿ ಇರಬಹುದು, ವಿಡಿಯೋ ಇರಬಹುದು, ಮತ್ತೊಂದಿರಬಹುದು, ಸುದ್ದಿ ಹೇಳುವವರಿರಬಹುದು, ಯಾವುದೇ ಒಂದು ಮ್ಯಾಗಝೀನ್ ಇರಬಹುದು. ಅವರೆಲ್ಲ ಮೀಡಿಯಾ ಪರ್ಸನ್ಸ್ ಏನಿದ್ದಾರೆ ನಮ್ಮ ಬುದ್ಧಿಯಲ್ಲಿ ಒಂದು ಚೌಕಟ್ಟುಗಳನ್ನು ಹಾಕಿ ಕೊಡ್ತಾರೆ. ನಾವು ಹಳೆದನ್ನ ತಿಳಿದದ್ದನ್ನೆಲ್ಲ ನಾವು ವಿನಾಕಾರಣವಾಗಿ ಜಲಾಂಜಲಿ ಕೊಟ್ಟು ಬಿಡ್ತೇವೆ, ತಿಲಾಂಜಲಿ ಕೊಟ್ಟು ಬಿಡ್ತೇವೆ, ಸುಟ್ಟು ಹಾಕ್ತೇವೆ ಅದನ್ನ. ನಾವು ತಿಳಿದ ವಸ್ತುವನ್ನ, ಸತ್ಯವನ್ನ, ತತ್ವವನ್ನ, ತಿಳಿದದ್ದನ್ನ ಎಲ್ಲ ಕಿತ್ತಾಕಿ ಇವತ್ತು ಯಾರೇ ಒಬ್ಬ ವ್ಯಕ್ತಿ ಒಬ್ಬ ಪೇಪರಿನಲ್ಲಿ ಒಂದು ಮಾತನ್ನು ಹೇಳಿದ, ಟಿವಿಯಲ್ಲಿ ಹೇಳಿದ ಅಥವಾ ಮ್ಯಾಗಝೀನಿನಲ್ಲಿ ಬಂತು, ಆ ಮಾತನ್ನು ನಾವು ಸ್ವೀಕಾರ ಮಾಡಿದೀವಿ. ಅಲ್ಲಿ ಅನ್ಕಂಡೀಷನಲ್ ಆಗಿ ನಾವು ಸರೆಂಡರ್ ಆಗ್ತೇವೆ. ಅನ್ಕಂಡೀಷನಲ್ ಆಗಿ ಸರೆಂಡರ್ ಆಗುವುದು ಇನ್ಯಾವುದಕ್ಕಲ್ಲ. ಇನ್ಯಾರೇ ತಂದೆ ತಾಯಿ ಏನೇ ಹೇಳಿದ್ರು ನೀನು ಹೀಗೆ ಮಾಡು, ನಾನು ಮಾಡೋದಿಲ್ಲ, ನನಗೇನು ಕೊಡ್ತೀರಿ ಅಂತ ಕೇಳ್ತೇನೆ. ನಿನ್ನ ಹೆಸರಲ್ಲಿ ಇಷ್ಟು ಆಸ್ತಿ ಇಡ್ತೇನಪ್ಪ ಅಂತ ಹೇಳಿದ್ರೆ ಆಗ ತಂದೆ ಮಾತನ್ನು ಕೇಳ್ತೀವಿ. ಅಲ್ಲಿ ಅನ್ಕಂಡೀಷನಲ್ ಸರೆಂಡರ್ ಆಗುದಿಲ್ಲ. ನಾವು ಕಂಡೀಷನ್ ಮಾಡ್ತೇವೆ, ನಮಗೆ ಅಪೇಕ್ಷೆಯನ್ನ ಪಡ್ತೀವಿ. ನಾವು ಲೋಭ ಸ್ವಾರ್ಥ ಮುಂದೆ ಬರುತ್ತೆ. ನಾವು ಹೇಳಿದ್ದನ್ನು ನಾವೆಲ್ಲ ಒಪ್ಪುವುದಿಲ್ಲ. ವಿನಾಕಾರಣವಾಗಿ ನಮ್ಮ ತಲೆಯಲ್ಲಿ ಏನೇನೋ ವಿಚಾರವನ್ನು ಹಾಕಿಕೊಂಡು ಆ ವಿಚಾರಕ್ಕೆ ತಕ್ಕಂತೆ ನಾವು ನಮ್ಮ ಜೀವನವನ್ನು ನಡೆಸ್ತೇವೆ. ಉಪದೇಶಕ, ಹಿತೈಷಿ, ಗುರುಗಳು, ಅಣ್ಣ, ತಂದೆ, ತಾಯಿ ಯಾರು ಹೇಳಿದ ಮಾತು ನನಗೆ ಬೇಡ. ನನ್ನ ಸ್ವಂತವಾದ ವಿಚಾರ ನಾನೇ ಆಲೋಚನೆ ಮಾಡುವುದು. ಅರೆ, ನಿನ್ಕಿಂತಲೂ ತಿಳಿದವರು ಇದ್ದಾರೋ ಜಗತ್ತಿನಲ್ಲಿ? ನೀನೇ ಸತ್ಯವನ್ನು ಕಂಡೀಯ? ಜಗತ್ತಿನ ಮರ್ಮವನ್ನು ಅರ್ಥ ಮಾಡಿಕೊಂಡವು ನೀನೊಬ್ಬನ? ಯಾಕೆ ಈ ರೀತಿಯಾಗಿ ಮಾಡ್ತೀನಿ ನೀನು? ಇನ್ನೊಬ್ಬರು ಹೇಳಿದ ಮಾತನ್ನು, ಒಳ್ಳೆಯ ಮಾತನ್ನು ಯಾಕೆ ಕೇಳುವುದಿಲ್ಲ? ಮನುಷ್ಯನಿಗೆ ಈ ವಿವೇಕ ಕಳಕೊಂಡು ಮನುಷ್ಯ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿರ್ತಾನೆ. ಹಾಗಾಗಿ ಮನುಷ್ಯನಿಗೆ ಸತ್ಯದ ಪರಿವೇ ಇರುವುದಿಲ್ಲ. ತನಗೇನು ಅನಿಸಿರ್ತದೋ ಅದಷ್ಟೇ ಸತ್ಯ. ಈ ತರಹದ ಒಂದು ದುರಾಗ್ರಹದ ಶಿಖರಕ್ಕೆ ಹೋಗ್ಬಿಡ್ತಾನೆ ಮನುಷ್ಯ. ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಸಮಾನವಾದ, ಪ್ರತಿಯೊಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ ಸಮಾನವಾದ. ಯಾರು ಶಾಸ್ತ್ರವನ್ನು ಓದಿ, ಅದಕ್ಕಾಗೇನೆ ನಮ್ಮಲ್ಲಿ ಒಂದು ಮಾತು, ಮೊಟ್ಟ ಮೊದಲನೇದು ಹಿರಿಯರು ಆಜ್ಞೆ ಮಾಡಿರೋ ಆ ಆಜ್ಞೆಯನ್ನು ಮೀರತಕ್ಕದ್ದಲ್ಲ, ಪ್ರಾಣ ಹೋದರೂ ಮೀರೋದಲ್ಲ. ಇದು ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಶಾಸ್ತ್ರದಲ್ಲಿ ಮೊಟ್ಟ ಮೊದಲನೇ ನಿಯಮ. ನೀನು ಏನಾದ್ರೂ ಮಾಡು, ಏನಾದ್ರೂ ಮಾಡದೇ ಇರು. ಹಿರಿಯರು ಹೇಳಿದ ಮಾತನ್ನ ಮೊದಲಿಗೆ ಕೇಳು, ಆಮೇಲೆ ಮುಂದಿನ ಮಾತು. ಇದು ಎಲ್ಲಿಯವರೆಗೆ ನಮ್ಮಲ್ಲಿ ಬರುವುದಿಲ್ಲ, ಎಲ್ಲಿಯವರೆಗೆ ಜೀವನದಲ್ಲಿ ನಮ್ಮ ನಾಡಿಗಳಲ್ಲಿ, ನರಗಳಲ್ಲಿ, ನಮ್ಮ ಜೀವನದಲ್ಲಿ, ಉಸಿರಲ್ಲಿ ಬರುವುದಿಲ್ಲ, ಅಲ್ಲಿಯವರೆಗೆ ನಮಗೆ ಹಿತವಾಗುವುದಿಲ್ಲ. ಫಸ್ಟ್ ಈಸ್ ಒಬೀಡಿಯನ್ಸ್. ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಹೇಳ್ತಾನೆ, ನೀನು ಪಾದ್ರಿ ಆಗಿ ನೀನು ಈ ಕಾನ್ವೆಂಟಿನಲ್ಲಿ ನೀನು ಬರಬೇಕಾದರೆ ನೀನು ಮಾಡಬೇಕಾಗಿರತಕ್ಕಂಥದ್ದು ಅಂದ್ರೆ ಹಿರಿಯರ ಆಜ್ಞೆಯನ್ನು ಪಾಲನ ಮಾಡೋದು ಮೊಟ್ಟ ಮೊದಲೇ ಕೆಲಸ. ಆಮೇಲೆ ಉಳಿದದ್ದನ್ನು ಮಾಡು. ವಿನಾಕಾರಣವಾಗಿ ಹಿರಿಯರ ಆಡಿದ ಮಾತಿಗೆ ವಿರೋಧವಾಗಿಯೇ ನಾವು ವಿಚಾರ ಮಾಡ್ತೇವೆ, ಅನುಕೂಲವಾಗಿ ನಾವು ಎಂದೂ ವಿಚಾರ ಮಾಡೋದಿಲ್ಲ. ಹೀಗಾಗಿ ಮನುಷ್ಯನ ಮನಸ್ಸಿನೊಳಗೆ ಒಪಿನಿಯನ್ ಮೇಕರ್ಸ್ ಏನಿದ್ದಾರೆ, ಅವರು ಹೇಳಿದ ತುಂಬಿದ ಮಾತುಗಳನ್ನ ನಾವು ಸೆನ್ಸರ್ ಮಾಡದೆ, ವಿಚಾರ ಮಾಡದೆ, ಸರಿತಪ್ಪುಗಳನ್ನ ನೋಡದೆ, ಯಾರೋ ಏನೋ ಒಬ್ಬ ಹೇಳಿದ ಆ ಮಾತನ್ನು ಕೇಳಿ ಓದಿ ಅದನ್ನು ಹೌದು ಅಂತ ಗ್ರಹಿಸಿಬಿಡ್ತೇವೆ. ವೇದಶಾಸ್ತ್ರಗಳನ್ನ ಕೇಳುವಾಗ ಚರ್ಚೆ ಮಾಡ್ತಾನೆ, ಇದು ಸಾಧ್ಯವೇ ಇಲ್ಲ, ಹೀಗಲ್ಲ ಹಾಗಲ್ಲ ಅಂತ ಚರ್ಚೆ ಮಾಡೋ ಮನುಷ್ಯ ಒಂದು ಯಾವುದೋ ಒಂದು ಮ್ಯಾಗಝೀನ್ ಒಳಗೆ ಯಾರೋ ಏನೋ ಆರ್ಟಿಕಲ್ ಬರೆದ್ರು ಆ ಮಾತನ್ನು ಒಪ್ಪಿಬಿಟ್ಟ. ಎಷ್ಟು ವಿಚಿತ್ರವಾಗಿದೆ ನೋಡಿ ಮನುಷ್ಯನ ಏನು ಸ್ಥಿತಿ ಇದು ಮಾನಸಿಕ. ಎಷ್ಟು ಓದಿ ಏನು ಪ್ರಯೋಜನ? ಎಜುಕೇಶನ್ ಇದಕ್ಕಾಗ ಎಷ್ಟಷ್ಟು ಎಜುಕೇಶನ್ ಹೆಚ್ಚಾಗತ್ತೆ ಅಷ್ಟಷ್ಟು ಮನುಷ್ಯನಿಗೆ ತಾಳ್ಮೆ ಕಮ್ಮಿ ಆಗ್ತಾ ಇದೆ, ಪೇಷನ್ಸ್ ಕಮ್ಮಿ ಆಗ್ತಾ ಇದೆ, ತಿಳುವಳಿಕೆ ಕಮ್ಮಿ ಆಗ್ತಾ ಇದೆ, ವಿವೇಕ ಬಿಟ್ಟು ಹೋಗ್ತಾ ಇದೆ.
ಜ್ಞಾನಿಗಳು ಶಾಸ್ತ್ರ ಓದಿ ಇಟ್ಕೊಂಡು ಪುಸ್ತಕ ಗ್ರಂಥಗಳನ್ನು ಇಟ್ಕೊಂಡು ಚೆನ್ನಾಗಿ ಉಪದೇಶ ಮಾಡಿದರೆ ವಾದ ಹಾಕ್ತಾನೆ, ಅಡ್ಡ ಹಾಕ್ತಾನೆ, ಒಪ್ಪುವುದಿಲ್ಲ. ಒಂದು ಮ್ಯಾಗಝೀನಲ್ಲಿ ಒಂದು ಸಣ್ಣ ಒಂದು ಲೇಖ ಬಂತು, ಆ ಮಾತನ್ನು ಒಪ್ಪಿಬಿಟ್ಟ. ಏನಿದರ ಅರ್ಥ? ಹಾಗಾದ್ರೆ ಮನುಷ್ಯನ ಮನಸ್ಸಿನಲ್ಲಿ ಗಟ್ಟಿತನ ಉಂಟೇ? ಇಲ್ಲ. ಇಲ್ಲವೇ? ಉಂಟು. ಏನ್ ಹೇಳಬೇಕಿದಕ್ಕೆ? ಈ ತರಹದ ಮನಸ್ಸು ವಿವೇಕ ಬುದ್ಧಿ ನಮ್ಮದು ಬೆಳೆದ್ರೆ ನಮ್ಮ ಎಜುಕೇಶನ್ ಹಾಳು, ವ್ಯರ್ಥ. ನಮಗೆ ಉತ್ತಮ ಮಾರ್ಗದರ್ಶಕ ಬೇಕು. ನಮಗೆ ಒಳ್ಳೆ ಮಾರ್ಗದರ್ಶಕ ಬೇಕು, ಹಿತೈಷಿಯಾಗಿರಬೇಕು. ಮೊದಲನೇದ್ದು ನಮ್ಮಲ್ಲಿ ಅವನಿಗೆ ಇಂಟ್ರೆಸ್ಟ್ ಇರಬೇಕು. ಇವನಿಗೆ ಒಳ್ಳೆಯದಾಗಲಿ, ಇವನಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಇವನಿಗೆ ಹಿತವಾಗಲಿ ಅಂತ ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಅವನಿಗಿರಬೇಕು. ಅಥವಾ ಸಾಮಾನ್ಯವಾಗಿ ಆದರೂ ಇಂಟ್ರೆಸ್ಟ್ ಅವನಿಗಿರಬೇಕು. ಮೊದಲನೇದು ಆ ವ್ಯಕ್ತಿ ಹೇಳುವ ಮಾತು ನಮಗೆ ಹಿತ. ನಮ್ಮ ವೈಯಕ್ತಿಕವಾಗಿ ಏನು ಹಿತವಾಗಬೇಕು ಅಂತ ಅಪೇಕ್ಷೆ ಇಲ್ಲ. ತನ್ನ ವಿಚಾರ ಮನಸ್ಸಿಗೆ ಬಂದದ್ದನ್ನು ಬೊಗಳುತ್ತಾನೆ. ಅಂಥ ಅಂಥ ಮಾತನ್ನು ನಾವು ಕೇಳಲಿಕ್ಕೆ ನಾವು ತಯಾರಿರ್ತೇವೆ. ಅವನು ಕಕ್ಕಿದ್ದನ್ನು ನೆಕ್ಕೋದಕ್ಕೆ ನಾವು ನಾಯಿಗಳಲ್ಲ. ಆದ್ರಿಂದ ಜೋಕೆಯಿಂದಿರಬೇಕು. ಕಂಡವರು ಕಂಡದ್ದನ್ನು ಹೇಳಿದರೆ ನಾವು ಕೇಳಲಿಕ್ಕೆ ನಾವು ತಯಾರಾಗಬಾರದು. ಒಳ್ಳೆ ಮಾರ್ಗದರ್ಶಕರನ್ನು ಪಡಿಬೇಕು, ಒಳ್ಳೆ ಹಿತೈಷಿಗಳನ್ನು ಪಡಿಬೇಕು. ಆಗ ನಮ್ಮ ಉದ್ಧಾರವಾಗುತ್ತೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ. ಅದಕ್ಕೆ ಹೇಳಿದ್ರು ಸಂಶಯಾನಂ ವಿಲಿನಮುಕ್ತ. ನಿನ್ನಂಥ ಪ್ರಶ್ನೆ ಬಂದಾಗ, ಸಮಸ್ಯೆ ಬಂದಾಗ ಉತ್ತರವನ್ನು ಕೊಡುವವನು ಇನ್ಯಾರಿಲ್ಲ. ಕೃಷ್ಣ, ನೀನು ಉತ್ತಮವಾಗಿ ಉತ್ತರವನ್ನು ಕೊಟ್ಟಿ, ಬಹಳ ಸಂತೋಷವಾಯಿತು. ಕೃಷ್ಣ ಪರೀಕ್ಷೆ ಮಾಡುವುದಕ್ಕಾಗಿ ಹೇಳಿದ್ದ, ನಿನ್ನ ಕಡೆಯಿಂದ ಆಗುವುದಿಲ್ಲ ಅಂತ. ಧರ್ಮರಾಜನ ಅದನ್ನು ನಂಬಿಬಿಟ್ಟ. ಬಹಳ ಸಂತೋಷ. ಕೃಷ್ಣ ಬಹಳ ಒಳ್ಳೆ ಮಾತು ಹೇಳಿದಿ, ಸಂತೋಷವಾಯ್ತು, ಬಿಟ್ಬಿಟ್ಟೆ. ಸಂಶಯಾನಂ ವಿನಿರ್ಮುಕ್ತ ತ್ವನ್ನಾನ್ಯೋ ವಿದ್ಯತೆ ಭುವಿ. ಜಗತ್ತಿನೊಳಗೆ ನಿನ್ನಂಥವರಿಲ್ಲ. ಇಷ್ಟು ಹಿತೈಷಿ, ಎಲ್ಲ ಸಂಶಯಗಳ ಪರಿಹಾರ ಮಾಡುವವ ಯಾರಿದಾರೇನೊಬ್ರು. ಗೃಹೇ ಗೃಹೇ ರಾಜಾನ ಸ್ವಸ್ಯ ಸ್ವಸ್ಯ ಪ್ರಿಯಂಕರ. ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಸುಖವಾಗಿದ್ದಾರೆ. ಎಲ್ಲ ರಾಜರು. ಯಾರು ರಾಜಸೂಯ ಮಾಡಬೇಕು ಅಂತ ಯಾರು ವಿಚಾರ ಮಾಡಿದ್ರೇನು? ಯಾರೂ ಮಾಡಲಿಲ್ಲ. ನಾನ್ಯಾಕೆ ತಲೆ ಕೆಡಿಸ್ಕೊಳ್ಳಿ? ಯಾರೂ ವಿಚಾರ ಮಾಡದ ಮಾತನ್ನ ನಾನು ಮಾಡಬೇಕು ಅಂತ ಹೇಳಿ ಯಾಕೆ ಆಲೋಚನೆ ಮಾಡಬೇಕು? ನಾನು ರಾಜಸೂಯಾಗವನ್ನ ಮಾಡುವುದಿಲ್ಲ, ಬಿಟ್ಬಿಟ್ಟೆ. ನಚ ಸಾಮ್ರಾಜ್ಯ ಮತ್ತಷ್ಟೇ ಸಮ್ರಾಟ್ ಶಬ್ದೋ ಹಿ ಕೃಚ್ಛಭಾಗ್. ಬಹಳ ಶ್ರಮದಿಂದ ಕಷ್ಟಪಟ್ಟಾಗ ಆಗ ಸಮ್ರಾಟ್ ಅಂತ ಶಬ್ದ ಬರ್ತದೆ ನಮಗೆ. ಅಂದ್ರೆ ಅಂತಹ ಸಮ್ರಾಟ್ ಶಬ್ದವನ್ನು ತಗೊಳ್ಬೇಕು, ಪಡಿಬೇಕು, ಸಂಪಾದನೆ ಮಾಡಬೇಕು ಅಂತ ಏನದು? ಅಂಥದ್ದೇನಪ್ಪ, ಅಂಥದ್ದು ಗಳಿಸ್ಲೇಬೇಕು ಅಂತೇನು? ಏನಿಲ್ಲ, ನನಗೇನು ಬೇಕಾಗಿಲ್ಲ. ಸಮ್ರಾಟ್ ಅಂತ ಪದವೇ ಬೇಕಾಗಿಲ್ಲ. ಕಥಂ ಪರಾಭಾವಜ್ಞ ಸಂಪ್ರಶಂಸಿತಮರ್ಹತಿ ಪರೇಣ ಸಮವೇತಸ್ತು ಯ ಪ್ರಶಸ್ಯ ಸಪೂಜ್ಯತೆ. ಬಹಳ ಸುಂದರವಾದ ಮಾತು. ಮನುಷ್ಯ ತಾನು ಯಾರೂ ಇಲ್ಲದಿರುವಾಗ, ಪ್ರತಿಸ್ಪರ್ಧಿಗಳೇ ಇಲ್ಲದಿರುವಾಗ ತಾನು ಉತ್ತಮ ಉತ್ತಮ ಅಂತ ಅನ್ಕೋತಾನೆ. ಅದು ನಿಜವಾಗಿ ಉತ್ತಮತ್ವವಲ್ಲ. ಕಣಕ್ಕಿಳಿದಾಗ ಕುಸ್ತಿ ಪೈಲ್ವಾನ ಯಾರು ಅಂತ ನಿರ್ಣಯವಾಗೋದು. ಸೊಡ್ಡು ಹಿಡಿತಾ ಇರುವಾಗ ಆಗುವುದಿಲ್ಲ. ಕಣಕ್ಕಿಳಿದ ಮೇಲೆ ರಣರಂಗಕ್ಕೆ ಇಳಿದಾಗ ಯಾರು ಪೈಲ್ವಾನರು, ಯಾರು ಗಟ್ಟಿಗರು, ಯಾರು ಬಲವಂತರು, ಜಟ್ಟಿ ಅನ್ನುವುದು ನಿರ್ಣಯವಾದ ಹಾಗಿದೆ. ಮನುಷ್ಯ ತನ್ನಷ್ಟಕ್ಕೆ ತಾನೇ ಏನನ್ನೂ ತಿಳ್ಕೊಳ್ಳಿಕ್ಕಿಲ್ಲ. ನಾನು ಅತ್ಯಂತ ವಿನಯದಿಂದ ತಾನು ಇರತಕ್ಕದ್ದು ಅತ್ಯಂತ ಅನಿವಾರ್ಯ. ವಿನಯದಿಂದ ಇರ್ತಕ್ಕ. ಬಹಳ ಅಹಂಕಾರ ಪಟ್ಟೇನು ಪ್ರಯೋಜನವಿಲ್ಲ. ನೀನು ಶ್ರೀಮಂತ, ನಿನ್ನನ್ನು ನುಂಗುವಂತ ಶ್ರೀಮಂತರಿದ್ದಾರೆ. ನೀನು ಬುದ್ಧಿವಂತ, ನಿನ್ನ ಏಕಾಪೋಷಣದಲ್ಲಿ ನಿನ್ನನ್ನು ಅಳಿಸಿ ಬಿಡ್ತಾರೆ ಅಂತ ಸಮರ್ಥರಿದ್ದಾರೆ. ನೀನು ವಿದ್ಯಾವಂತ, ನಿನ್ಕಿಂತಲೂ ಇದ್ದಾರೆ. ನೀನು ದಾನಿ, ನಿನ್ನ ಅಪ್ಪನಷ್ಟು ದಾನ ಕೊಡೋರಿದ್ದಾರೆ. ಹಾಗಾದ್ರೆ ನೀನು ಯಾರು? ನಾನು ವಿನಾಕಾರಣವಾಗಿ ನಾನೇ ನಾನು ಅಹಂಕಾರ ಪಡೋದೇನಿದೆ? ಏಕಾಂತದಲ್ಲಿ ಸಣ್ಣ ಮನೆಯೊಳಗೆ ಹೆಣ್ಮಕ್ಕಳ ಮುಂದೆ, ತನ್ನ ಬಳಗದವರ ಮುಂದೆ ಕೂಡಿಸಿಕೊಂಡು ತನ್ನ ದೊಡ್ಡಸ್ತಿಕೆಯನ್ನು ಹೇಳಿಕೊಂಡ್ರೆ ಮನುಷ್ಯ ದೊಡ್ಡವನಾಗುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಕಥಂ ಪರ ಅನುಭಾವಜ್ಞ ಸಂಪ್ರಶಂಸಿತುಮರ್ಹತಿ. ತನ್ನನ್ನು ತಾನು ಪ್ರಶಂಸೆ ಮಾಡಿಕೊಳ್ಳಿಕ್ಕೆ ಯಾರಿಗೆ ತಾನೇ ಅರ್ಹತೆ ಇದೆ? ಯಾರು ಯೋಗ್ಯ? ಯಾರು ಮಾಡಿಕೊಳ್ಳಬಾರದು. ತನ್ನನ್ನು ತಾನು ಯಾರ್ಯಾರು ಎಂದೆಂದಿಗೂ ಪ್ರಶಂಸೆ ಮಾಡಿಕೊಳ್ಳಬಾರದು. ಮಾಡಿಕೊಳ್ಳೋದು ತಪ್ಪದು, ದೊಡ್ಡತನ. ಅದರಿಂದ ಏನು ಲಾಭವಾಗುವುದಿಲ್ಲ. ಮನುಷ್ಯನಿಗೆ ಅಹಂಕಾರ ಬೆಳೀತದೆ. ಅಹಂಕಾರದಿಂದ ಮನುಷ್ಯನ ಪ್ರಗತಿ ನಿಲ್ತದೆ. ಎಲ್ಲಾ ದುರ್ಗುಣಗಳಿಗಿಂತ ಅತ್ಯಂತ ವಿಚಿತ್ರವಾಗಿರುವ ದುರ್ಗುಣ ಅಂದ್ರೆ ಅಹಂಕಾರ. ಅಹಂಕಾರ ಮನುಷ್ಯನ ಪ್ರಗತಿಯನ್ನು ನಿಲ್ಲಿಸ್ತದೆ.
ನಾನು ವಿದ್ಯಾವಂತ ಅಂತ ಆಗಿ ಅಹಂಕಾರ ಬಂದುಬಿಟ್ರೆ ಆಗ ವಿದ್ಯೆ ಹೆಚ್ಚು ಗಳಿಸಲಿಕ್ಕೆ ಹೋಗುವುದಿಲ್ಲ. ನಾನು ಶ್ರೀಮಂತ ಅನ್ನುವ ಅಹಂಕಾರ ಬಂದ್ರೆ ಮನುಷ್ಯ ಹೆಚ್ಚಿನ ಐಶ್ವರ್ಯವನ್ನು ಪಡೆಯುವುದಕ್ಕೆ ಹೋಗುವುದಿಲ್ಲ. ಯಾವುದೇ ಇದ್ದರೂ ಕೂಡ ಅಹಂಕಾರ ಬಂತು ಅಂದ್ರೆ ಮನುಷ್ಯನ ಇತಿಶ್ರೀ ಆಯಿತು. ನಾನು ಏನೂ ಅಲ್ಲ ಅಂತನ್ನುವವನಿಗೆ ಅವನಿಗೆ ಮುಟ್ಟುವುದಕ್ಕೆ ಬೇಕಾದಷ್ಟಿದೆ, ಇನ್ನು ಬೇಕಾದಷ್ಟಿದೆ. ಹಾಗಾಗಿ ಅವನು ಪರಿಶ್ರಮವನ್ನು ಪಡ್ತಾ ಇರ್ತಾನೆ. ಪರಿಶ್ರಮವನ್ನು ಹೆಚ್ಚು ಮಾಡ್ತಾ ಮಾಡ್ತಾ ಆ ಮಾರ್ಗದಲ್ಲಿ ಸಿದ್ಧಿಯನ್ನು ಹೆಚ್ಚಾಗಿ ಹೊಂದುತ್ತಾನೆ. ಇದು ಸಾಧ್ಯವಾಗಬೇಕಾದ್ರೆ ಒಂದೇವೆಂದು ಬೇಕು, ವಿನಯ. ತಾನೇನೂ ಅಲ್ಲ ಎಂಬ ತಿಳುವಳಿಕೆ. ತಾನೇನೂ ಅಲ್ಲ ಅಂತಂದು ಎಷ್ಟು ತಿಳಿತಾನೋ ಅಷ್ಟಕ್ಕೆ ತಕ್ಕಂತೆ ಪ್ರಯತ್ನ ಮಾಡ್ತಿದ್ರೆ ಆ ಮನುಷ್ಯ ಸಿದ್ಧಿಯನ್ನ, ಅಧಿಕಾಧಿಕವಾದ ಸಿದ್ಧಿಯನ್ನ ಪಡೆಯಲು ಸಾಧ್ಯ. ಇಲ್ಲದೆ ಇದ್ರೆ ಸಾಧ್ಯವಿಲ್ಲ. ಇದು ವಿನಯ ಮತ್ತು ಅಹಂಕಾರಗಳಲ್ಲಿ ಇರುವಂತಹ ಒಂದು ದೊಡ್ಡ ಹಾನಿ, ದೊಡ್ಡ ಲಾಭ. ವಿನಯದಲ್ಲಿರ್ತಕ್ಕಂಥದ್ದು ದೊಡ್ಡ ಲಾಭ ಏನು ಅಂದ್ರೆ ಹೆಚ್ಚಿನದನ್ನ ಗಳಿಸುವುದಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅಹಂಕಾರ ಮನುಷ್ಯನನ್ನ ನಿಲ್ಲಿಸಿಬಿಡ್ತದೆ, ಸ್ಥಗಿತಗೊಳ್ಳುತ್ತದೆ, ಅವನು ಕುಂಠಿತನಾದ. ಆದ್ದರಿಂದ ಕಥಂ ಪರಾನುಭಾವಜ್ಞ ಸಂಪ್ರಶಂಸಿತಮರ್ಹತಿ ಪರೇಣ ಸಮವೇತಸ್ತು ಯಃ ಪ್ರಶಸ್ಯ ಸಪೂಜ್ಯತೆ. ಇನ್ನೊಬ್ಬರ ಜೊತೆಗೆ ಎದುರಾದಾಗ ಕ್ಷತ್ರಿಯ ಇನ್ನೊಬ್ಬ ಕ್ಷತ್ರಿಯನ ಜೊತೆಗೆ ಯುದ್ಧದಲ್ಲಿ ಸೇರಿದಾಗ ಸಮವೇತನಾಗಿದ್ರೆ ಆಗ ಯಾರು ಬಲಿಷ್ಠ ಅಂತ ಅನ್ನೋದು ಗೊತ್ತಾಗ್ತದೆ. ಏಕಾಂತದಲ್ಲಿ ಕೂತಾಗಲ್ಲ. ಆದ್ದರಿಂದ ವಿಶಾಲ ಬಹುಲಾ ಭೂಮಿ ಬಹುರಕ್ತ ಸಮಾಚಿತ. ಜಗತ್ತಿನೊಳಗೆ ಬೇಕಾದಷ್ಟು ಜನ ಸಮರ್ಥರಿದ್ದಾರೆ. ಒಬ್ಬ ದಾನಿ ಅಂತಾದ್ರೆ ಅದಕ್ಕಿಂತಲೂ ಹೆಚ್ಚಿನ ದಾನಿ ಇದ್ದಾನೆ, ಒಬ್ಬ ಬುದ್ಧಿವಂತ ಅಂದ್ರೆ ಅದಕ್ಕಿಂತಲೂ ಹೆಚ್ಚಿನ ಬುದ್ಧಿವಂತ ಇದ್ದಾನೆ. ಹೀಗೆ ಯಾವ ಯಾವ ಗುಣಗಳನ್ನೇ ನಾವು ನೋಡಿ ಆ ಗುಣಗಳಲ್ಲಿ ಆ ಇನ್ನೂ ಗುಣವತ್ತರರಾದವರು ಇದ್ದಾರೆ. ಆದ್ದರಿಂದ ಬಹುರತ್ನ ವಸುಂಧರ ಅಂತ ಏನು ಕರೀತಾರೆ ಆ ರೀತಿಯಾಗಿ ಬೇಕಾದಷ್ಟು ಜನ ಇದ್ದಾರೆ. ದೂರಂ ಗತ್ವಾ ವಿಜಾನಾತಿ ಶ್ರೇಯೋ ವೃಷ್ಟಿಕುಲೋದ್ವ. ಬಹುದೂರದವರೆಗೆ ಹೋಗಿ ನೋಡಿ ಆಲೋಚನೆ ಮಾಡಿದಾಗ ಮಾತ್ರ, ಅಂಥ ಜನರ ಸಂಪರ್ಕವಾದಾಗ ಮಾತ್ರ ಮನುಷ್ಯನಿಗೆ ಅರ್ಥವಾಗುತ್ತೆ ತಾನೇನು, ತಾನು ಎಷ್ಟು ಸಣ್ಣವ, ತಾನು ಎಷ್ಟು ಕೀಳು, ಅಥವಾ ತಾನು ಎಷ್ಟು ಸಮರ್ಥ. ಈ ಎರಡೂ ಮಾತಿನ ಅರ್ಥವಾಗಬೇಕಾದರೆ ಮನುಷ್ಯನಿಗೆ ಅನಿವಾರ್ಯವಾಗಿ ಬೇಕಾದದ್ದು ಅಷ್ಟೆಲ್ಲ ಜನರ ಪರಿಚಯ. ಅವರ ಪರಿಚಯದಿಂದ ಮನುಷ್ಯರಿಗೆ ವಿನಯ ಬರಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಶಮಮೇವ ಪರಮ್ಮನ್ನೇ. ಏನ್ ಬೇಡವೇ ಬೇಡ, ಸುಖವಾಗಿ ನಿತ್ಯ ಕಾರ್ಯಕ್ರಮಗಳಾಗತ್ತೆ, ಅಷ್ಟು ಸಾಕು. ಏನಾದರೂ ಯಾರಾದರೂ ದಾಳಿ ಮಾಡಿ ಬಂದ್ರೆ ಅವರ ಮೇಲೆಷ್ಟು ನಾವು ಉತ್ತರವನ್ನು ಕೊಡುವುದಕ್ಕೆ ವಿರೋಧವಾಗಿ ಯುದ್ಧವನ್ನು ಆಡೋಣ. ಅನಾವಶ್ಯಕವಾಗಿ ರಾಜಸೂಯವನ್ನು ಮಾಡ್ತೀನಿ ಅಂತ ಹೇಳಿ ಮೈ ಮೇಲೆ ಹಾಕೊಂಡು ಜರಾಸಂಧಾದಿಗಳನ್ನು ಎದುರಿಸಲಿಕ್ಕಾಗದೆ ಕಷ್ಟಪಟ್ಟು ಸೋತು ರಾಜಸೂಯವನ್ನು ಅರ್ಧಕ್ಕೆ ಬಿಟ್ಟು ಪರಾಂಗುಖನಾಗುವ ಪರಿಸ್ಥಿತಿ ನನಗೆ ಬರೋದು ಬೇಡ. ಕೃಷ್ಣ ಒಳ್ಳೆ ಮಾತನ್ನು ಹೇಳಿದಿ. ಆರಂಭೆ ಪಾರಮೇಷ್ಟ್ಯಂತೂ ನ ಪ್ರಾಪ್ಯ ಮಿತಿಮೇಮತಿ. ಆರಂಭ ಮಾಡಿದ ಮಾತ್ರಕ್ಕೆ, ಪ್ರಯತ್ನ ಮಾಡಿದ ಮಾತ್ರಕ್ಕೆ ಪಾರಮೇಷ್ಠ ಸಿಗತ್ತೇನ, ಬ್ರಹ್ಮ ಪದವಿ ಸಿಗತ್ತೇನ? ಸಿಗುವುದಿಲ್ಲ. ಸುಮ್ಮನೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ನಾನು ಬ್ರಹ್ಮ ಪದವಿಯನ್ನು ಪಡಿತೇನೆ, ಎಷ್ಟು ಜನ ಅಂದಿಲ್ಲ. ಯಾರಿಗೆ ಸಿಕ್ಕಿದೆ? ಯಾರಿಗೂ ಸಿಕ್ಕಿಲ್ಲ. ಆದ್ರಿಂದ ಕಂಡವರೆಲ್ಲ ಪರಿಶ್ರಮವನ್ನು ಮಾಡ್ಲಿಕ್ಕೆ ಹೋಗಬಾರದು, ಸುಮ್ಮನೆ ಇರಬೇಕು, ತಣ್ಣಗಿರಬೇಕು ಅಂತ ಧರ್ಮರಾಜ. ಮನುಷ್ಯನಿಗೆ ಒಂದೊಂದು ಸ್ವಭಾವ ಇರ್ತದೆ. ಮನುಷ್ಯನಿಗೆ ಒಂದು ಸ್ವಭಾವ ಇರ್ತದೆ. ಆ ಸ್ವಭಾವಕ್ಕೆ ರುಚಿಯಾಗುವಂತಹ ವಿಷಯಗಳು ಒಂದು 10 ಮಾತುಗಳು ಒಂದು ಹಾಡಿನಲ್ಲೋ ಅಥವಾ ಪೇಪರಿನಲ್ಲೋ ಅಥವಾ ಪುರಾಣದಲ್ಲೋ ಅಥವಾ ಹರಟೆಯಲ್ಲೋ ಬರುತ್ತೆ. ಬಂತು ಅಂತಂದ್ರೆ ಮನುಷ್ಯನಿಗೆ ರುಚಿಯಾಗುವ ವಿಷಯವನ್ನು ಮಾತ್ರ ಎತ್ತಿ ತಾನು ಅದನ್ನು ಸ್ವೀಕಾರ ಮಾಡ್ತಾನೆ. ತನಗೆ ರುಚಿ ಆಗದ ವಿಷಯವನ್ನು ಬಿಟ್ಟುಬಿಡ್ತಾನೆ. ಇದು ಮನುಷ್ಯನ ಸ್ವಭಾವ. ವಿಚಿತ್ರ. ಮನುಷ್ಯನ ಮನಸ್ಸು ಇಷ್ಟು ವಿಚಿತ್ರವಾಗಿದೆ. ಎಲ್ಲ ಮಾತುಗಳನ್ನು ಹೇಳ್ತಾರೆ. ಒಳ್ಳೆ ಶ್ರೀಮಂತ, ಚೆನ್ನಾಗಿ ಗಳಿಸ್ಬೇಕು ಅಂತ ಹೇಳ್ತಾರೆ, ಚೆನ್ನಾಗಿ ಓದಬೇಕು, ಬಹಳ ಮುಂದಕ್ಕೆ ಬರಬೇಕು ಅಂತ ಹೇಳ್ತಾರೆ, ಇನ್ನೇನೇನೋ ಹೇಳ್ತಾರೆ. ಎಲ್ಲ ಹೇಳಿದ ಮಾತನ್ನು ಬಿಟ್ಟುಬಿಡ್ತಾನೆ. ಪೇಪರಿನಲ್ಲಿ ತನಗೆ ರುಚಿ ಆದದ್ದು, ಯಾರಿಗೆ ಇನ್ವೆಸ್ಟ್ಮೆಂಟಿನಲ್ಲೇ ರುಚಿ ಇದೆ ಅವನು ಅಷ್ಟೇ ಪೇಜನ್ನು ಓದ್ತಾನೆ. ಅಲ್ಲಿ ಅವನಿಗೆ ಆನಂದ, ಅದೇ ವಿಷಯ ಅವನಿಗೆ ತೃಪ್ತಿ. ಕೆಲವರಿಗೆ ಸ್ಪೋರ್ಟ್ಸ್, ಕೆಲವರಿಗೆ ಸುಮ್ಮನೆ ವಿನಾಕಾರಣ ದೊಡ್ಡ ಹರಟೆಗಳು, ಅಲ್ಲಿ ಹಾಗಾಯ್ತು ಇಲ್ಲಿ ಹೀಗಾಯ್ತು, ಕೆಲಸಕ್ಕೆ ಬಾರದ ಹರಟೆಗಳು. ಕೆಲವರಿಗೆ ಲೀಗಲ್ ಪಾಯಿಂಟ್ಸ್, ಅವುಗಳನ್ನು ಓದುವುದು. ಕೆಲವರಿಗೆ ಗುಡ್ ಥಾಟ್ಸ್, ಅವರಿಗೆ ಅಷ್ಟೇ, ಇನ್ನು ಉಳಿದೇನು ಅವರಿಗೇನು ರುಚಿ ಆಗುವುದಿಲ್ಲ. ಅವರವರ ಸ್ವಭಾವ ಏನ್ ಹೇಳ್ತದೆ ಅದು ಅಲ್ಲಲ್ಲಿ ಅವರಿಗೆ ಆನಂದವನ್ನು ಕೊಡ್ತದೆ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದಳು, ಸತಿಯಿಂದ ಸಂತೋಷ ಕೆಲವರಿಗೆ ಲೋಕದಳು, ಸುತರಿಂದ ಸಂತೋಷ ಕೆಲವರಿಗೆ ಲೋಕದಳು. ಇನಿತು ಸಂತೋಷ ಅವರವರಿಗೆ ಇರಲಿ, ಎನಗೆ ಸಂತೋಷ ರಂಗವಿಠಲ ನಿನ್ನಲ್ಲಿ ಇರಲಿ.
ಹಾಗೆ ವೈರಾಗ್ಯದ ಮಾತನ್ನು ಹೇಳಿದಾಗ ಕೆಲವರಿಗೆ ಬಹಳ ಎಕ್ಸೈಟ್ ಆಗ್ತಾರೆ, ಜ್ಞಾನದ ಮಾತುಗಳನ್ನು ಹೇಳಿದಾಗ ಆನಂದ ಕೆಲವರಿಗೆ, ಉತ್ಸವದ ಮಾತುಗಳನ್ನಾಡಿದಾಗ ಇನ್ನೊಬ್ಬರಿಗೆ ಕೆಲವರಿಗೆ ಹುರುಪು, ಹೀಗೆ ವಿವಿಧವಾದ ರೀತಿಯೊಳಗೆ ಇರ್ತಾರೆ. ಶ್ರೀಮದಾಚಾರ್ಯರು ಎಲ್ಲರಿಗೂ ತಮ್ಮ ಸಿದ್ಧಾಂತದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಅಲ್ಲಿ ಆನಂದವಾಗುವಂತೆ ಶ್ರೀಮದಾಚಾರ್ಯರು ತಮ್ಮ ಸಿದ್ಧಾಂತವನ್ನು ವಿನ್ಯಾಸ ಮಾಡಿದ್ದಾರೆ. ಆದ್ದರಿಂದ ಆ ರೀತಿಯಾಗಿ ಧರ್ಮರಾಜನಿಗೆ ಕೃಷ್ಣ ಬೇಡ ಅಂತ ಹೇಳಿದಲ್ಲ, ಸಂತೋಷವಾಯ್ತು, ಖುಷಿಯಾಗಿ ಬಿಟ್ಬಿಟ್ಟೆ. ಬೇಡ ಬಿಟ್ಬಿಟ್ಟೆ, ಇವತ್ತಿನಿಂದ ರಾಜಸೂಯ ಅಂತ ಬಾಯಿಲಿ ಅನ್ನುವುದಿಲ್ಲ, ರಾ ಅಂತ ಅನ್ನೋದಿಲ್ಲ, ರಾಜಗಿರಿ ಪಲ್ಯ ಅನ್ನೋದಿಲ್ಲ, ಯಾಕೆ ರಾ ಬರ್ತದೆ ಅದು ಅಂತ ಅಂದ. ತ್ವತ್ಸಕಾಶಚ್ಚ ರಾಮಚ್ಚ ಭೀಮಸೇನಚ್ಚ ಮಾಧವ ಅರ್ಜುನದ್ವಾ ಮಹಾಬೋಹೋ ಹಂತುಂ ಶಕ್ಯೋ ನವೇತಿ ವೈ. ಆ ಜರಾಸಂಧ ಅವನನ್ನ ಯಾರು ಪರಶುರಾಮನಂತಹ ಪರಶುರಾಮ ದೇವರು ಕೊಂದಿಲ್ಲ. ಕೃಷ್ಣ ನೀನು ಸ್ವತಃ ಸಕಲ ಲೋಕ ನಾಯಕ, ನೀನವನನ್ನು ಕೊಂದಿಲ್ಲ, 18 ಸಲ ಯುದ್ಧವಾಡಿ ಸೋತಿದ್ದಿ ಅಂತ ಹೇಳಿದಿ ನೀನೇ. ಅಂದಮೇಲೆ ಇಂಥ ಜರಾಸಂಧನನ್ನ ನಮ್ಮ ಅರ್ಜುನ ಹುಡುಗ ಅಥವಾ ನಮ್ಮ ಭೀಮ ತಮ್ಮ ಅವ್ರು ಏನ್ ಸೋಲಿಸ್ತಾರೆ, ಏನಾದ್ರೂ ಆಗೋದ್ರೆ, ಆದ್ರಿಂದ ಬೇಡ, ವಿಮೃಶಾಮಿ ಪುನಃ ಪುನಃ. ಅದಕ್ಕೆ ನನಗಂತೂ ಚಿಂತೆ ಆಗಿಬಿಟ್ಟಿದೆ, ಈ ರಾಜಸೂಯಾಗ ಬೇಡ ಅಂತ ಧರ್ಮರಾಜ ಒಂದೇ ಮಾತಿಗೆ ನಿಲ್ಲಿಸ್ಬಿಟ್ಟ. ಆಗ ಭೀಮಸೇನ್ ದೇವರು ಬಿಡ್ತಾರೆ, ಭೀಮಸೇನ್ ದೇವರು ಬಿಡ್ತಾರೆ ಸುಲಭವಾಗಿ. ಭೀಮಸೇನ್ ದೇವರು ಅವರು ಸಕಲ ಯೋಗಗಳ ಮೂಲ ನಿಧಾನ, ಮೂಲಾಚಾರ್ಯ ಅಂದ್ರೆ ನಮ್ಮ ಭೀಮಸೇನ. ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ, ಸಕಲ ಯೋಗಗಳು ಅವರಲ್ಲಿ ಪರಿಪೂರ್ಣ. ಭೀಮಸೇನ ದೇವರು ಮೊಟ್ಟ ಮೊದಲಿಗೆ ಔಟ್ಬರ್ಸ್ಟ್ ಆಗಿ ಹೇಳ್ತಾರೆ, ಅನಾರಂಭ ಪರೋ ರಾಜ ವಾಲ್ಮೀಕ ಇವ ಸೀದತಿ. ಯಾವ ಮನುಷ್ಯ ಆರಂಭ ಪ್ರಯತ್ನ ಪ್ರಯಾಸ ಪಡುವುದಿಲ್ಲ, ಆ ಮನುಷ್ಯ, ಆ ರಾಜ ಹಾಳಾಗಿ ಹೋಗ್ತಾನೆ, ಹಾಳಾಗಿ ಹೋಗ್ತಾನೆ. ಅವಶ್ಯವಾಗಿ ಪರಿಶ್ರಮ ಪಡಬೇಕು. ಪ್ರಯತ್ನ ಮಾಡಿದರೆ ಸಾಧ್ಯವಾಗದೇ ಇದ್ದದ್ದೇನಿದೆ? ಇದು ಎಲ್ಲರಿಗೆ ಸಂಬಂಧಪಟ್ಟದ್ದಲ್ಲ, ಎಲ್ಲ ಕಾಲದಲ್ಲಿ ಸಂಬಂಧಪಟ್ಟದ್ದಲ್ಲ, ಎಲ್ಲ ವಿಷಯದಲ್ಲಿ ಈ ಮಾತು ಸಂಬಂಧಪಟ್ಟದ್ದಲ್ಲ. ಇದಕ್ಕೆಲ್ಲ ಹಿಂದೆ ಮುಂದೆ ಪರಿಕರಗಳನ್ನು ತಿಳ್ಕೋಬೇಕು. ಈಗ ಭೀಮಸೇನ ದೇವರು ಆಡ್ತಾ ಇದ್ದಾರೆ. ಭೀಮಸೇನ ದೇವರು ಆಡುವ ಮಾತು ಭೀಮಸೇನ ದೇವರಿಗೆ ಸಂಬಂಧಪಟ್ಟದ್ದು, ಪೂರ್ಣವಾಗಿ ಸಂಬಂಧಪಟ್ಟದ್ದು. ಆ ಮಾತನ್ನ ತಾತ್ಪರ್ಯ ನಿರ್ಣಯದಿಂದ ಚೆನ್ನಾಗಿ ತಿಳಿಯೋಣ ನಾವು. ಮೊದಲು ಈಗ ಮಹಾಭಾರತವನ್ನು ಹೇಳ್ತೇನೆ, ಕೊನೆಗೆ ತಾತ್ಪರ್ಯ ನಿರ್ಣಯವನ್ನು ಹೇಳ್ತೇನೆ. ಶ್ರೀಮದಾಚಾರ್ಯರು ಈ ಎಲ್ಲ ಮಹಾಭಾರತದ ಸಾರವನ್ನ ತಾತ್ಪರ್ಯ ನಿರ್ಣಯದಲ್ಲಿ ಎಷ್ಟು ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ತತ್ವಜ್ಞಾನಕ್ಕೆ ತತ್ವಜ್ಞಾನ, ಜೊತೆಗೆ ಇತಿಹಾಸ, ಎಲ್ಲದರ ನಿರ್ಣಯ. ಹೀಗೆ ಶ್ರೀಮದಾಚಾರ್ಯರ ಕ್ರಮ. ಅನಾರಂಭ ಪರೋ ರಾಜ ವಾಲ್ಮೀಕ ಇವ ಸೀದತಿ. ಯಾವ ಮನುಷ್ಯ ಆರಂಭ ಪ್ರಯತ್ನ ಮಾಡುವುದಿಲ್ಲ, ಆ ಮನುಷ್ಯ ಹಾಳಾಗಿ ಹೋಗ್ತಾನೆ, ಹಾಳಾಗಿ ಹೋಗ್ತಾನೆ. ತತ್ರಾಪಿ ರಾಜ ದುರ್ಬಲಶ್ಚ ಅನುಪಾಯೇನ ಬಲಿಲಂ ಯೋಧಿ ತಿಷ್ಠತಿ. ದುರ್ಬಲನಾದವನು ಕೂಡ ಬಲಿಷ್ಠನಾದ ರಾಜನನ್ನ ಕೆಳಗೆ ಹಾಕಿ ಬಿಡ್ತಾನೆ. ಯಾಕೆ ಗೊತ್ತೇನು? ಅವನು ಪ್ರಯತ್ನಶೀಲನಲ್ಲ, ಅವನು ಸಮರ್ಥನಾಗಿದ್ದರೂ ಕೂಡ ತಾನು ಆಯಾಸ ಪಡುವುದಿಲ್ಲ, ಶ್ರಮ ಪಡುವುದಿಲ್ಲ, ಕೆಲಸ ಮಾಡುವುದಕ್ಕೆ ಯಾವ ವಿಧವಾದ ಆಯಾಸವನ್ನು ಮಾಡುವುದಿಲ್ಲ. ಹಾಗಾಗಿ ಅವನು ಹಾಳಾಗಿ ಹೋಗ್ತಾನೆ. ದುರ್ಬಲನಾದಂತಹ ವ್ಯಕ್ತಿ ಆ ಬಲಿಷ್ಠನಾದವನ ಮೇಲೆ ಅಧಿಕಾರವನ್ನು ಮಾಡ್ತಾನೆ. ಹೀಗಾಗಿ ಹಾಳಾಗಿ ಹೋಗುವ ಪ್ರಸಂಗ ಬರ್ತದೆ. ಕೃಷ್ಣಯೇ ನಯೋ. ಅದಕ್ಕೆ ಭೀಮ ಹೇಳ್ತಾನೆ, 3 ಇದೆ ಮಾತುಗಳು. ಆ 3 ಮಾತುಗಳು ಬೇಕು. ಆ 3ರಿಂದ ನಮಗೆ ಸಿಕ್ಕು ಹೋಗುತ್ತೆ, ಎಲ್ಲ ಆಗತ್ತೆ. ಒಂದು ನೀತಿ, ಇನ್ನೊಂದು ಬಲ, ಒಂದು ನಾಯಕತ್ವ. ನಾಯಕ ಬೇಕಿದಕ್ಕೆ. ಒಳ್ಳೆ ನಾಯಕ ಇದ್ರೆ ಎಲ್ಲ ಕೆಲಸವಾಗುತ್ತೆ. ನಮಗೆ ನಾಯಕ ಇದ್ದಾನೆ ಕೃಷ್ಣ. ಕೃಷ್ಣ ಉತ್ತಮ ನಾಯಕ. ಮೇಲ್ ನೋಡ್ಲಿಕ್ಕೆ ನಯ ಎಂಬ ಶಬ್ದವಿದೆ. ನಯ ಅಂದ್ರೆ ನೀತಿ, ನೀತಿ ಅಂದ್ರೆ ಕಪಟದ ನೀತಿ ಅಂತನೋ ಅರ್ಥವನ್ನ ಜನರು ಸಾಮಾನ್ಯವಾಗಿ ಲೌಕಿಕರು ಹೀಗೆ ಅರ್ಥವನ್ನ ಮಾಡಿಕೋತಾರೆ. ತಪ್ಪು. ನಯ ಅಂದ್ರೆ ಕಪಟದ ನೀತಿ ಅಂತನೋ ಅರ್ಥವಲ್ಲ. ಜರಾಸಂಧನನ್ನ ಕೊಲ್ಲುವಾಗ ಕೃಷ್ಣ ಭೀಮ ಯಾರು ಏನೋ ಕಪಟವನ್ನ ಮಾಡಲಿಲ್ಲ, ಏನೋ ಕಪಟವನ್ನ ಮಾಡಿಲ್ಲ. ತಮ್ಮ ಬಾಹುಬಲದಿಂದಲೇ, ಪರಿಪೂರ್ಣವಾದ ಬಾಹುಬಲದಿಂದಲೇ ಸಂಹಾರ ಮಾಡಿದೆ. ಹಾಗಾಗಿ ನಯ ಎನ್ನುವ ಶಬ್ದಕ್ಕೆ ಅರ್ಥವೇನು ಅಂದ್ರೆ ನಾಯಕತ್ವ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಕೃಷ್ಣೇ ಪ್ರಣೇತರಿ. ಕೃಷ್ಣ ಇವನು ಪ್ರಣಾಯಕನಾಗಿದ್ದಾನೆ ನಮಗೆ. ನನಗೆ ಅಂದ್ರೆ ನನಗೆ ಮಾತ್ರವಲ್ಲ, ಬ್ರಹ್ಮದೇವರಿಗೆ, ಲಕ್ಷ್ಮೀದೇವಿಗೆ, ಲಕ್ಷ್ಮೀ ಬ್ರಹ್ಮ ವಾಯುವಾದಿ ಸಮಸ್ತ ಜಗತ್ತಿಗೆ, ಚೇತನ ಅಚೇತನ ವರ್ಗಕ್ಕೆ ಎಲ್ಲರಿಗೆ ನಿಯಾಮಕನಾದವನು, ನಾಯಕನಾದವನು ಭಗವಂತ.
ಆ ಭಗವಂತ ನಾಯಕನಾಗಿದ್ದಾನೆ, ಅವನು ಪ್ರೇರಣೆ ಮಾಡ್ತಾನೆ. ಇದು ಭೀಮಸೇನ ದೇವರ ಅನುಸಂಧಾನ ನೋಡಿ. ಅನುಸಂಧಾನದ ಮನುಷ್ಯ ತಾನು ಸಾಧನವನ್ನು ಮಾಡುವುದು ಇದು ಕೇವಲ ದೇವರ ಮನೆಯಲ್ಲಿ ಮಾತ್ರವಲ್ಲ. ತಾನು ಯಾವ ಕರ್ಮವನ್ನು ಮಾಡುವಾಗಲೂ ಹಿತವಾದ ವಿಹಿತವಾದ ಶುದ್ಧ ಯಾವುದೇ ಕರ್ಮವನ್ನು ಮಾಡುವಾಗಲೂ ಮನುಷ್ಯ ಅನುಸಂಧಾನ ಪರನಾಗಿರಬೇಕು ಎನ್ನುವ ತತ್ವವನ್ನು ತಿಳಿಸ್ತಾ ಇದ್ದಾರೆ. ಯಾರೋ ಕೋಪಿಸ್ಕೊಂಡ್ರು, ನಮ್ಮ ಮೇಲೆ ಆಕ್ರೋಶ ಮಾಡಿ ಬಾಯಿಗೆ ಬಂದಂತೆ ಬೈದು. ದೇವರು ಭಗವಂತನ ಲೀಲೆ, ಏನ್ ಮಾಡೋದು, ಅವನಿಗೆ ಹಾಗೆ ಪ್ರೇರಣೆ ಮಾಡಿದ, ನಮ್ಮನ್ನು ಬಯಸಿದ ಅಂತ ಅನುಸಂಧಾನ ಮಾಡೋದು. ಏನೋ ಒಂದು ಕೆಲಸ ಮಾಡಬೇಕಾಗಿದೆ, ಅನಿವಾರ್ಯವಿದೆ, ಮಾಡ್ಲಿಕ್ಕಾಗುವುದಿಲ್ಲ ಅಂತ ನಮಗೆ ಅಧೈರ್ಯವಿದೆ, ದೇವರು ಮಾಡಿಸ್ತಾರೆ ಎಂಬಂತಹ ಭರವಸೆಯನ್ನ ತಾಳಿ ಪರಮಾತ್ಮನನ್ನ ಪೂರ್ಣವಾಗಿ ನಂಬಿ ಶ್ರದ್ಧೆಯಿಂದ ನಂಬುವುದು ಅಂದ್ರೆ ಸುಮ್ಮನೆ ನಂಬಿ ಮಾಡೋದು ಮಾತ್ರವಲ್ಲ, ನಂಬುವುದು ಅಷ್ಟು ಮಟ್ಟಕ್ಕೆ ಅವಶ್ಯಕ, ಪರಿಪೂರ್ಣವಾದ ಮಟ್ಟದಲ್ಲಿ ನಂಬುವುದು ಅವಶ್ಯಕ. ಆ ರೀತಿಯಾಗಿ ನಂಬಿದ್ರೆ ಮನುಷ್ಯರಿಗೆ ಕೆಲಸವಾಗತ್ತೆ. ಭಗವಂತ ನಮ್ಮ ಅಂಗಾಂಗಗಳಲ್ಲಿದ್ದು, ಇಂದ್ರಿಯಗಳಲ್ಲಿದ್ದು, ಮನಸ್ಸಿನಲ್ಲಿದ್ದು ಪ್ರೇರಣೆಯನ್ನ ಮಾಡಿ ನಾನಾ ವಿಧವಾದಂತಹ ಸಕಲ ಕರ್ಮಗಳನ್ನ ಪರಮಾತ್ಮ ಮಾಡಿಸ್ತಾನೆ. ಇದು ಭಗವಂತನ ಸರ್ವಕರ್ತೃತ್ವವನ್ನ ಸದಾ ಕಾಲದಲ್ಲಿ ನಾವು ಜಾಗೃತವಾಗಿ ಅನುಸಂಧಾನ ಮಾಡೋದು. ಸಮಗ್ರ ಉಪನಿಷತ್ತಿನ ಎಲ್ಲ ಗೀತೆಯ ಸೂತ್ರಗಳ ಪ್ರಧಾನ ಸಿದ್ಧಾಂತ ಪರಮಾತ್ಮ ನಮ್ಮಿಂದ ಕರ್ಮವನ್ನ ಮಾಡಿಸ್ತಾನೆ. ಭಗವಂತ ಇಲ್ಲದೆ ತೇನ ವಿನಾ ತೃಣಮಪಿ ನ ಚಲತಿ, ಇದು ವಸ್ತುಸ್ಥಿತಿ. ಇದನ್ನ ಪೂರ್ಣವಾಗಿ ನಾವು ನಂಬಿದಾಗ, ಪೂರ್ಣವಾಗಿ ಇದನ್ನ ತಿಳಿದು ವಿಶ್ವಾಸವನ್ನಿಟ್ಟಾಗ ಇದು ನಮಗೆ ಫಲಪ್ರದವಾಗುವಂತಹ ಒಂದು ಅನುಸಂಧಾನವಾಗ್ತದೆ. ಬಹಳ ಶುದ್ಧವಾದ ಭಗವಂತ ಮಾಡಿಸ್ತಾನೆ ಎಂಬುದಾಗಿ ನಂಬಿ ನಮ್ಮ ಅವಶ್ಯಕವಾದ ನಾನು ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ನಾನು ಮಾಡ್ತಾ ಹೋದಾಗ ದಾರಿ ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ತದೆ, ಬಹಳ ಸುಗಮವಾಗ್ತದೆ, ಕೆಲಸವಾಗುವುದು ಬಹಳ ಸುಗಮವಾಗ್ತದೆ. ಯಾವುದಕ್ಕೆ 100ರಷ್ಟು ಶ್ರಮಿಸಬೇಕೋ ಅದಕ್ಕೆ ಒಂದೂ ಶ್ರಮ ಪಡಬೇಕಾದದ್ದಿಲ್ಲ. ಈ ರೀತಿಯಿಂದ ಆಗುವಂತಹದ್ದು ಶಾಸ್ತ್ರ ಹೇಳ್ತದೆ. ಕೃಷ್ಣೇ ನಯೋ, ಪರಮಾತ್ಮನಲ್ಲಿ ನಾಯಕತ್ವವಿದೆ. ಪರಮಾತ್ಮ ಪ್ರಣಾಯಕನಾಗಿದ್ದಾನೆ. ಅವನು ನಾಯಕನಾದಾಗ ನನ್ನಲ್ಲಿ ಬಲವಿರುವಾಗ ನಮಗೆ ಜಯಕ್ಕೇನು, ಯಾಕೆ ಜಯವಾಗುವುದಿಲ್ಲ? ಇದು ಶ್ರೀಮದ್ ಆಚಾರ್ಯ